ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಟಾಪ್ ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದಾಗಿ ಮುಕೇಶ್ ಅಂಬಾನಿ. ವಯಸ್ಸು 66 ವರ್ಷಗಳು. ನಿವ್ವಳ ಮೌಲ್ಯ $113 ಬಿಲಿಯನ್. ಸಂಪತ್ತಿನ ಮೌಲ್ಯ ರಿಲಯನ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ, ನಿರ್ದೇಶಕ ಮತ್ತು ಅಧ್ಯಕ್ಷರಾದ ಶ್ರೀ ಮುಕೇಶ್ ಅಂಬಾನಿಯವರು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಫೋರ್ಬ್ಸ್ ವರದಿ ಮಾಡಿರುವಂತೆ ರಿಲಯನ್ಸ್ ಇಂಡಸ್ಟ್ರೀಸ್ 8 ಲಕ್ಷ ಕೋಟಿ ರೂ.ಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿದೆ. $104 ಬಿಲಿಯನ್. ಇದು ಪೆಟ್ರೋಕೆಮಿಕಲ್ಸ್, ತೈಲ ಮತ್ತು ಅನಿಲ, ಚಿಲ್ಲರೆ ವ್ಯಾಪಾರ, ಟೆಲಿಕಾಂ ಹೆಚ್ಚಿನವುಗಳಂತಹ ವೈವಿಧ್ಯಮಯ ವಲಯಗಳಲ್ಲಿ ತೊಡಗಿಸಿಕೊಂಡಿದೆ. ಅಂಬಾನಿಯವರ 3 ಮಕ್ಕಳಾದ ಆಕಾಶ್, ಅನಂತ್ ಮತ್ತು ಈಶಾ ಅವರು ಸಂಘಟಿತ ಸಂಸ್ಥೆಗಳ ವಿವಿಧ ವಿಭಾಗಗಳನ್ನು ನಿರ್ವಹಿಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಎರಡನೆಯದಾಗಿ ಗೌತಮ್ ಅದಾನಿ. ವಯಸ್ಸು 61 ವರ್ಷ. ನಿವ್ವಳ ಮೌಲ್ಯ $81.2 ಬಿಲಿಯನ್. ಸಂಪತ್ತಿನ ಮೂಲ ಅದಾನಿ ಗ್ರೂಪ್. ಗೌತಮ್ ಶಾಂತಿಲಾಲ್ ಅದಾನಿ ಭಾರತೀಯ ಬಿಲಿಯನರ್ ಕೈಗಾರಿಕೋದ್ಯಮಿ. ಭಾರತದೊಳಗೆ ಬಂದರು, ಕಾರ್ಯಾಚರಣೆಗಳು ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವ ಬಹುರಾಷ್ಟ್ರೀಯ ಸಂಘಟಿತ ಅದಾನಿ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿ ಪ್ರಸಿದ್ಧರಾಗಿದ್ದಾರೆ. 1996ರಲ್ಲಿ ಗೌತಮ್ ಅದಾನಿ ಸ್ಥಾಪಿಸಿದ ಅದಾನಿ ಫೌಂಡೇಶನ್, ಅವರ ಪತ್ನಿ ಪ್ರೀತಿ ಅದಾನಿ ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗುಂಪಿನ ವ್ಯಾಪಾರ ಆಸಕ್ತಿಗಳು ಬಂದರುಗಳು ಮತ್ತು ವಿಮಾನ ನಿಲ್ದಾಣಗಳು, ವಿದ್ಯುತ್ ಉತ್ಪಾದನೆ, ಪ್ರಸರಣ ಮತ್ತು ಹಸಿರು ಶಕ್ತಿ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಳ್ಳುತ್ತದೆ. ಅದಾನಿಯು ಭಾರತದ ಅತಿ ದೊಡ್ಡ ವಿಮಾನ ನಿಲ್ದಾಣ ನಿರ್ವಾಹಕರೆಂದು ಗುರುತಿಸಲ್ಪಟ್ಟಿದ್ದಾರೆ. ದೇಶದ ಅತಿದೊಡ್ಡ ಗುಜರಾತ್ನ ಮುಂದ್ರಾ ಬಂದರನ್ನು ನಿಯಂತ್ರಿಸುತ್ತಾರೆ. ಜನವರಿಯಲ್ಲಿ 2023ರಲ್ಲಿ US ಸಂಸ್ಥೆಯಾದ ಹಿಂಡೆನ್ಬರ್ಗ್ ರಿಸರ್ಚ್ ಅದಾನಿ ಮತ್ತು ಅವರ ಕಂಪನಿಗಳ ಮೇಲೆ ಹಣಕಾಸು ವಂಚನೆ, ಷೇರು ಮಾರುಕಟ್ಟೆ ಕುಶಲತೆಯ ಆರೋಪ ಹೊರಿಸಿತು. ವರದಿ ಬಿಡುಗಡೆಯಾದ ನಂತರ ಅದಾನಿ ಗ್ರೂಪ್ ಕಂಪನಿಗಳ ಷೇರುಗಳು ಮುಕ್ತ ಕುಸಿತದಲ್ಲಿವೆ. ಇದರ ಪರಿಣಾಮವಾಗಿ ಅವುಗಳ ಮಾರುಕಟ್ಟೆ ಮೌಲ್ಯದಲ್ಲಿ $120 ಬಿಲಿಯನ್ ನಷ್ಟ ಉಂಟಾಗಿದೆ. ಮೂರನೆಯದಾಗಿ ಶಿವ ನಾಡರ್. ನಿವ್ವಳ ಮೌಲ್ಯ $37.1 ಬಿಲಿಯನ್. ವಯಸ್ಸು 78 ವರ್ಷಗಳು. ಸಂಪತ್ತಿನ ಮೌಲ್ಯ HCL ಎಂಟರ್ಪ್ರೈಸ್. ಇವರು HCL ಸಮೂಹದ ಮಾಲೀಕರಾಗಿದ್ದಾರೆ. HCL ಸಿಸ್ಕೋ, ಮೈಕ್ರೋಸಾಫ್ಟ್ ಮತ್ತು ಬೋಯಿಂಗ್ನಂತಹ ಹೆಸರಾಂತ ಗ್ರಾಹಕರನ್ನು ಹೊಂದಿದೆ. IT ಉದ್ಯಮಕ್ಕೆ ಅವರ ಗಮನಾರ್ಹ ಕೊಡುಗೆಗಳನ್ನು ಗುರುತಿಸಿ ಶ್ರೀ ನಾಡರ್ ಅವರಿಗೆ 2008ರಲ್ಲಿ ಭಾರತ ಸರ್ಕಾರವು ಭಾರತದ ಗೌರವಾನ್ವಿತ 3ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ನೀಡಿತು. ಶ್ರೀ ನಾಡರ್ ಅತ್ಯಂತ ಗೌರವಾನ್ವಿತ ಲೋಕೋಪಕಾರಿಯಾಗಿದ್ದಾರೆ. ನಾಲ್ಕನೆಯದಾಗಿ ಸಾವಿತ್ರಿ ಜಿಂದಾಲ್ ಮತ್ತು ಕುಟುಂಬ. ವಯಸ್ಸು 73 ವರ್ಷಗಳು. ನಿವ್ವಳ ಮೌಲ್ಯ $28.9 ಬಿಲಿಯನ್. ಸಂಪತ್ತಿನ ಮೂಲ OP ಜಿಂದಾಲ್ ಗ್ರೂಪ್. ಒಬ್ಬ ಭಾರತೀಯ ರಾಜಕಾರಣಿ ಮತ್ತು ಉದ್ಯಮಿಯಾಗಿದ್ದು ಅವರು OP ಜಿಂದಾಲ್ ಗ್ರೂಪ್ನಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿದ್ದಾರೆ. ವ್ಯವಹಾರದ ವಿವಿಧ ವಿಭಾಗಗಳನ್ನು ಆಕೆಯ 4 ಪುತ್ರರು ನಡೆಸುತ್ತಿದ್ದಾರೆ. ಪೃಥ್ವಿರಾಜ್, ಸಜನ್, ರತನ್ ಮತ್ತು ನವೀನ್ ಜಿಂದಾಲ್. ಇದಲ್ಲದೆ JSW ಗ್ರೂಪ್ನ ಕ್ರೀಡಾ ವಿಭಾಗವಾದ JSW ಸ್ಪೋರ್ಟ್ಸ್ ಭಾರತ, USA, ದಕ್ಷಿಣ ಅಮೆರಿಕ, ಯುರೋಪ್ ಮತ್ತು ಆಫ್ರಿಕಾವನ್ನು ವ್ಯಾಪಿಸಿರುವ ಸಮೂಹದ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಭಾರತದಲ್ಲಿ ರೋಮಾಂಚಕ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಸಕ್ರಿಯವಾಗಿ ಕೊಡುಗೆ ನೀಡುವುದು ಇದರ ಉದ್ದೇಶವಾಗಿದೆ. ಸಾವಿತ್ರಿ ಜಿಂದಾಲ್ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ. ಸೈರಸ್ ಪೂನಾವಾಲ್
ವಯಸ್ಸು 82 ವರ್ಷಗಳು. ನಿವ್ವಳ ಮೌಲ್ಯ $25.6 ಬಿಲಿಯನ್. ಸಂಪತ್ತಿನ ಮೌಲ್ಯ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಭಾರತದೊಳಗೆ ಲಸಿಕೆ ಅಭಿವೃದ್ಧಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವ ಸೈರಸ್ ಪೂನಾವಾಲಾ ಖಾಸಗಿಯಾಗಿ ನಡೆಸಲಾದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮಾಲೀಕತ್ವದ ಮಾರಾಟ ಮತ್ತು ಗಳಿಕೆಯನ್ನು ವಿಸ್ತರಿಸುವ ಪ್ರಾಥಮಿಕ ಫಲಾನುಭವಿಯಾಗಿ ನಿಂತಿದ್ದಾರೆ. ಅದರ ನಿರ್ವಹಣೆಯಲ್ಲಿ ಇವರಿಗೆ ನೆರವಾಗುವುದು ಅವರ ಮಗ ಆಧಾರ್. ಈ ಸಂಸ್ಥೆಯ ಪ್ರಧಾನ ಕಚೇರಿಯು ಪುಣೆಯಲ್ಲಿದೆ. ಗಮನಾರ್ಹವಾಗಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ವಿಶ್ವದ ಅತಿ ದೊಡ್ಡ ಲಸಿಕೆ ತಯಾರಕ ಎಂಬ ಪ್ರತಿಷ್ಠಿತ ಶೀರ್ಷಿಕೆಯನ್ನು ಹೊಂದಿದೆ. ಸೈರಸ್ ಪೂನಾವಾಲಾ ಅವರ ಸಂಪತ್ತಿನ ಇತ್ತೀಚಿನ ಹೆಚ್ಚಳವು ಎಸ್ಐಐ ಅಭಿವೃದ್ಧಿಪಡಿಸಿದ ಕೋವಿಡ್-19 ಲಸಿಕೆಗಳ ವ್ಯಾಪಾರ ಬಳಕೆಗೆ ಕಾರಣವಾಗಿದೆ. ದಿಲೀಪ್ ಶಾಂಘ್ವಿ. ವಯಸ್ಸು 67 ವರ್ಷಗಳು. ನಿವ್ವಳ ಮೌಲ್ಯ $25.5 ಬಿಲಿಯನ್. ಸಂಪತ್ತಿನ ಮೂಲ ಸನ್ ಫಾರ್ಮಾಸ್ಯೂಟಿಕಲ್ಸ್. ದಿಲೀಪ್ ಶಾಂಘ್ವಿ ಅವರು ಪ್ರಮುಖ ಭಾರತೀಯ ವ್ಯಾಪಾರ ಉದ್ಯಮಿ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ನ ಹಿಂದಿನ ದೂರದೃಷ್ಟಿಯಾಗಿದ್ದು, $5 ಶತಕೋಟಿ ಮೌಲ್ಯವನ್ನು ಹೊಂದಿರುವ ಮೊದಲ ಭಾರತೀಯ ಫಾರ್ಮಾ ಕಂಪನಿಯಾಗಿದೆ. ಅವರು ಸ್ವಾಧೀನಗಳ ಸರಣಿಯ ಮೂಲಕ ಸನ್ ಅನ್ನು ಬೆಳೆಸಿದರು. ಅದರಲ್ಲಿ ದೊಡ್ಡದು 2014ರಲ್ಲಿ ಹಗರಣ ಕಳಂಕಿತ ಪ್ರತಿಸ್ಪರ್ಧಿ ರಾನ್ ಬಾಕ್ಸಿ ಲ್ಯಾಬೊರೇಟರೀಸ್ ಅನ್ನು $4 ಶತಕೋಟಿ ಖರೀದಿಸಿದರು. ಕುಮಾರ್ ಬಿರ್ಲಾ. ವಯಸ್ಸು 56 ವರ್ಷಗಳು. ನಿವ್ವಳ ಮೌಲ್ಯ $18.9 ಬಿಲಿಯನ್. ಸಂಪತ್ತಿನ ಮೂಲ ಹಿಂಡಾಲ್ಕೋ ಇಂಡಸ್ಟ್ರೀಸ್. ಸರಕುಗಳ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿರುವ ಕುಮಾರ್ ಬಿರ್ಲಾ ಆದಿತ್ಯ ಬಿರ್ಲಾ ಗ್ರೂಪ್ನ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅಲ್ಯೂಮಿನಿಯಂ ಮತ್ತು ಸಿಮೆಂಟ್ ಕ್ಷೇತ್ರಗಳಲ್ಲಿ ತನ್ನ ಒಳಗೊಳ್ಳುವಿಕೆಯನ್ನು ಹೊರತಾಗಿ ಗುಂಪು ಹಣಕಾಸಿನ ಸೇವೆಗಳನ್ನು ಸಹ ಒದಗಿಸುತ್ತದೆ. ವೊಡಾಫೋನ್ ಐಡಿಯಾ ಟೆಲಿಕಮ್ಯುನಿಕೇಷನ್ ಕಂಪನಿಯ ಕಾರ್ಯನಿರ್ವಾಹಕ ಅಲ್ಲದೆ ಅಧ್ಯಕ್ಷರ ಪಾತ್ರವನ್ನು ನಿರ್ವಹಿಸಿದರು. ಆದಾಗ್ಯೂ 2021ರಲ್ಲಿ ಅವರು ಕೆಳಗಿಳಿದರು, ಏಕೆಂದರೆ ಘಟಕವು ಹೆಚ್ಚಿನ ಸಾಲಗಳಿಂದ ಸಿಲುಕಿಕೊಂಡಿತು. 2023ರ ಹೊತ್ತಿಗೆ ಕಂಪನಿಯು ಬಿರ್ಲಾ ಅವರನ್ನು ಕಾರ್ಯನಿರ್ವಾಹಕೇತರ ನಿರ್ದೇಶಕರನ್ನಾಗಿ ನೇಮಿಸಿದೆ. ಇತ್ತೀಚೆಗೆ ಬಿರ್ಲಾ ಅವರ ಮಕ್ಕಳಾದ ಅನನ್ಯ ಮತ್ತು ಆರ್ಯಮಾನ್ ಅವರು ಪ್ರಮುಖ ಕಂಪನಿಗಳ ಮಂಡಳಿಗೆ ಸೇರಿದ್ದಾರೆ. ಬಿರ್ಲಾ ಅವರ ವ್ಯಾಪಾರಕ್ಕೆ ಹೊಸ ಆಲೋಚನೆಗಳು, ಉತ್ಸಾಹ ಮತ್ತು ಶಕ್ತಿಯನ್ನು ತರಲು ನಿರೀಕ್ಷಿಸುತ್ತಿದ್ದಾರೆ. ಕುಶಾಲ್ ಪಾಲ್ ಸಿಂಗ್. ವಯಸ್ಸು 92. ನಿವ್ವಳ ಮೌಲ್ಯ $18.9 ಬಿಲಿಯನ್. ಸಂಪತ್ತಿನ ಮೂಲ DLF ಲಿಮಿಟೆಡ್. ಪ್ರಾಪರ್ಟಿ ಬ್ಯಾರನ್ ಕುಶಲ್ ಪಾಲ್ ಸಿಂಗ್ ಅವರ DLFನ ಎಮರಿಟಿಸ್ ಅಧ್ಯಕ್ಷರಾಗಿದ್ದಾರೆ. ಮಾರುಕಟ್ಟೆ ಕ್ಯಾಪ್ ಪ್ರಕಾರ ಭಾರತದ ಅತಿದೊಡ್ಡ ಪಟ್ಟಿ ಮಾಡಲಾದ ರಿಯಲ್ ಎಸ್ಟೇಟ್ ಸಂಸ್ಥೆಯಾಗಿದೆ. ಸಿಂಗ್ ಒಬ್ಬ ಸೇನಾ ಯೋಧ. ಅವರು 1961ರಲ್ಲಿ ತಮ್ಮ ಮಾವ ಪ್ರಾರಂಭಿಸಿದ DLF ಕಂಪನಿಗೆ ಸೇರಿದರು ಮತ್ತು 5 ದಶಕಗಳಿಗೂ ಹೆಚ್ಚು ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಲಕ್ಷ್ಮಿ ಮಿತ್ತಲ್. ವಯಸ್ಸು 73 ವರ್ಷಗಳು. ನಿವ್ವಳ ಮೌಲ್ಯ $17.2 ಬಿಲಿಯನ್. ಸಂಪತ್ತಿನ ಮೂಲ ಆರ್ಸೆಲರ್ ಮಿತ್ತಲ್. ಲಕ್ಷ್ಮಿ ಮಿತ್ತಲ್ ರವರು ಪ್ರಸ್ತುತ ಆರ್ಸೆಲ್ ಮಿತ್ತಲ್ರ ಅಧ್ಯಕ್ಷರಾಗಿ ಮತ್ತು CEO ಆಗಿದ್ದಾರೆ. ಅತಿ ದೊಡ್ಡ ಜಾಗತಿಕ ಉಕ್ಕಿನ ತಯಾರಕರಾಗಿ ಹೆಸರುವಾಸಿಯಾಗಿದ್ದಾರೆ. 2019ರಲ್ಲಿ ನಿಫ್ರಾನ್ ಸ್ಟೀಲ್ ಸಹಯೋಗದೊಂದಿಗೆ ಆರ್ಸೆಲರ್ ಮಿತ್ತಲ್ ಎಸ್ಆರ್ ಸ್ಟೀಲ್ ಅನ್ನು $5.9 ಶತಕೋಟಿ ಯಶಸ್ವಿಯಾಗಿ ಸ್ವಾಧೀನಪಡಿಸಿಕೊಂಡರು. ಈ ಹಿಂದೆ ಶಶಿ ಮತ್ತು ರವಿ ದೂಯಾ ಅವರ ಒಡೆತನದ ಕಂಪನಿಯಾಗಿತ್ತು. 2021ರಲ್ಲಿ ಆರ್ಸೆಲರ್ ಮಿತ್ತಲ್ನ ಕಾರ್ಯಕಾರಿ ಅಧ್ಯಕ್ಷರಾಗಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡರು. ಮಿತ್ತಲ್ರ ಮಗ ಆದಿತ್ಯ ಮಿತ್ತಲ್ಗೆ CEO ಪಾತ್ರವನ್ನು ಹಸ್ತಾಂತರಿಸಿದರು. ರಷ್ಯಾದ ಇತ್ತೀಚಿನ ಆಕ್ರಮಣವು ಉಕ್ರೇನ್ನಲ್ಲಿ ಆರ್ಸೆಲರ್ ಮಿತ್ತಲ್ ತನ್ನ ಉಕ್ರೇನಿನಲ್ಲಿರುವ ಕ್ರೀವ್ ರಿಹ್ ಸೌಲಭ್ಯದಲ್ಲಿ
ಉತ್ಪಾದನೆಯನ್ನು ನಿಲ್ಲಿಸಲು ಕಾರಣವಾಯಿತು. ರಾಧಾಕಿಶನ್ ಶಿವಕಿಶನ್ ದಮೋನಿ, ವಯಸ್ಸು 68 ವರ್ಷಗಳು, ನಿವ್ವಳ ಮೌಲ್ಯ $16.6 ಬಿಲಿಯನ್, ಸಂಪತ್ತಿನ ಮೂಲ ಅವೆನ್ಯೂ ಸೂಪರ್ಮಾರ್ಟ್ಸ್ ಲಿಮಿಟೆಡ್. ರಾಧಾಕಿಶನ್ ಶಿವಕಿಶನ್ ದಮೋನಿ ಭಾರತೀಯ ವಾಣಿಜ್ಯೋದ್ಯಮಿ ಮತ್ತು ಪ್ರಮುಖ ಹೂಡಿಕೆದಾರರು. ಭಾರತದಲ್ಲಿ 200ಕ್ಕೂ ಹೆಚ್ಚು ಡಿಮಾರ್ಟ್ ಸ್ಟೋರ್ಗಳನ್ನು ನಡೆಸುತ್ತಿದ್ದಾರೆ. ಅವೆನ್ಯೂ ಸೂಪರ್ಮಾರ್ಟ್ಸ್ ಲಿಮಿಟೆಡ್ನ ಸಂಸ್ಥಾಪಕರಾಗಿ ಪ್ರಸಿದ್ಧರಾಗಿದ್ದಾರೆ. ಹೆಚ್ಚುವರಿಯಾಗಿ ಅವರು ತಮ್ಮ ಕಂಪನಿಯಾದ ಬ್ರೈಟ್ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಮೂಲಕ ತಮ್ಮ ಹೂಡಿಕೆ ಉದ್ಯಮಗಳ ಮೇಲೆ ನಿಯಂತ್ರಣವನ್ನು ಚಲಾಯಿಸುತ್ತಾರೆ. ಕೊನೆಯದಾಗಿ ಉದಯ್ ಕೋಟಕ್, ವಯಸ್ಸು 64 ವರ್ಷಗಳು, ನಿವ್ವಳ ಮೌಲ್ಯ $13.2 ಬಿಲಿಯನ್, ಸಂಪತ್ತಿನ ಮೂಲ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಭಾರತದಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವ ಕೋಟಕ್ ರವರು ಕೋಟಕ್ ಮಹೀಂದ್ರಾ ಗ್ರೂಪ್ನಲ್ಲಿ ಗೌರವಾನ್ವಿತ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸ್ಥಾನವನ್ನು ಹೊಂದಿದ್ದಾರೆ. 2020ರಲ್ಲಿ ಉದಯ್ ಕೋಟಕ್ ಹೆಚ್ಚಿನ ನಿಯಂತ್ರಕ ನಮ್ಯತೆ ಮತ್ತು ಸುಧಾರಿತ ಅನುಸರಣೆಗಾಗಿ ಬ್ಯಾಂಕ್ನಲ್ಲಿ ತನ್ನ ಪಾಲನ್ನು ದುರ್ಬಲಗೊಳಿಸಲು ನಿರ್ಧರಿಸಿದರು. ಉತ್ತರಾಧಿಕಾರದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಉದಯ್ ಕೋಟಕ್ ಅವರು ತಮ್ಮ ಮಗ ಜಯ್ ಕೋಟಕ್ ಅವರನ್ನು ಸಂಸ್ಥೆಯೊಳಗೆ ನಾಯಕತ್ವದ ಪಾತ್ರವನ್ನು ವಹಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ನೀಡುವ ಒಂದು ಲೈಕು ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ತಲುಪಲು ಸಹಾಯವಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್.